ಮುಂಗಾರು ಮಳೆ ಆರ್ಭಟಿಸಿದಾಯಿತು. ಕೆಲ ದಿನಗಳಲ್ಲಿ ಬಿತ್ತನೆ ಕಾರ್ಯ ಶುರುವಾಗಿದೆ. ಆದರೆ ಬಿತ್ತನೆಯ ಬೀಜ ಗೊಬ್ಬರಕ್ಕಾಗಿ ರೈತರು ಪರದಾಟ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಕಲಬುರಗಿಯ ಮಹಂಗಾಂವ್ ನಾಡ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಗೆ ಇಳಿದ್ರು. ಹೆಸರು ಸೋಯಾಬೀನ್ ರಸಗೊಬ್ಬರಕ್ಕಾಗಿ ಪರದಾಟವನ್ನ ನಡೆಸ್ತಾ ಇದ್ದು, ನಾಡ ಕಚೇರಿಯಲ್ಲಿ ಸದ್ಯಕ್ಕೆ ಸ್ಟಾಕ್ ಇಲ್ಲ, ಬರುತ್ತೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜ ರಸಗೊಬ್ಬರ ಸಿಗದೇ ಇದ್ರೆ ಬಿತ್ತನೆ ಕಾರ್ಯ ಆರಂಭವಾಗುವುದಿಲ್ಲ. ಕೆಲ ಮನೆ ಕೆಲಸ ಬಿಟ್ಟು ಪ್ರತಿದಿನ ನಾಡ ಕಚೇರಿಯ ಎದುರು ಕಾಯುವಂತಹ ಸ್ಥಿತಿ ಎದುರಾಗಿದೆ. ರೈತರು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಕೂಡ ಕೂಡಲೇ ಸರ್ಕಾರ ಬೀಜ ಮತ್ತು ಗೊಬ್ಬರ ವ್ಯವಸ್ಥೆಯನ್ನ ಮಾಡುವಂತೆ ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆ ಒಳಗೆ ಏನಂತ ಸಮಯ ಹತ್ತಾಗಿದೆ ಅಂದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇನ್ನೂ ಗೇಟ್ ಹಾಕಿದೆ. ಹಿಂಗಾದ್ರೆ ರೈತರು ಎಲ್ಲಿಗೆ ಹೋಗಬೇಕು? ಈಗ ಆಲ್ರೆಡಿ ಮಳೆ ಬಂದದ, ಈಗ ಬಿತ್ತಣಿಕೆ ಚಾಲು ಅವ, ಬೀಜ ಕೊಡಲು ಹೋಗ್ಯಾರ. ಈಗ ಟೋಕನ್ ಕೊಟ್ಟು 2-3 ದಿನ ಆಯಿತು, ಅವ್ರಿಗೆ ಬೀಜ ಇಲ್ಲ, ಏನೂ ಇಲ್ಲ. ಪೂರ್ತಿ ವಯಸ್ಸಾದ ಮುದುಕರ ಈಗ ಏನಂತ ಮಾಡಬೇಕು? ಇವರು ಮುಂಜಾನೆ 6ಕ್ಕೆ ಬಂದು ಕುಂತಾರವರು, ಜಾಗನೂ ಇಲ್ಲ. ರೋಡಿನ ಮ್ಯಾಗ ಕುಂದ್ರ ಪಾಳಿ ಇದೆ. ಇದು ರೈತರಿಗೆ ಹೆಂಗೆ ಮಾಡ್ರೆ ಭಾಳ ಇದು ಅಧಿಕಾರಿಗಳಾಯ್ತು, ನಮ್ಮ ಗ್ರಾಮೀಣ ಶಾಸಕರನ್ನು ಆಯಿತು, ಇವ್ರು ಗೋಳು ಕೇಳೋರ್ನು ಯಾರು ಇಲ್ಲಿ. ಹಾಗೆ ಏನದ ಮುಂದಿನ ದಿನಗಳದ ಭಾಳ ಇದು ಆಗ್ತದ. ಅದು ಏನದ ನೀವೇ ನೋಡ್ಕೋಬೇಕಾಗ್ತದ. ಅದ್ರ ಸಲುವಾಗಿ ನಾ ಹೇಳೋದೇನಂತಂದ್ರೆ, ನೀವು ತಿಳ್ಕೊಂಡು ರೈತರಿಗೆ ಏನಾರ ಇದು ಮಾಡಿದ್ರೆ ಗುಣ ಅದ. ಇಲ್ಲಾಂದ್ರೆ ಭಾಳ ಹೈರಾಣ ಬೀಳ್ತದೆ. ಇದು ಮುಂದೆ ನಾವು ನ್ಯಾಯ ಮುಂದಕ್ಕೆ ಹೋಗ್ಬೇಕಾಗ್ತದ. ಅದರ ಸಲುವಾಗಿ ಒಂದು ಮಾತು ಹೇಳತ್ತಿದ್ದೇವೆ, ರೈತರಿಗೆ ಕಷ್ಟ ಕೊಟ್ಟರೆ ನೀವು ಯಾವ ಉದ್ದಾರನೂ ಆಗಲ್ಲ. ಈ ಇಂಥ ದಿನಗಳ ಮಳೆ ಇದ್ದಿದ್ದಿಲ್ಲ, ಈಗ ಮಳೆ ಬಿದ್ದದ 2-3 ದಿನದ ಹಿಡಿದು ಈಗ ಬಿತ್ತಣಿಕೆ ಚಾಲು. 3 ದಿವಸ ಹೊಂಟಿದ್ದೆವು. ಬೀಜ ಇಲ್ಲ, ಟೋಕನ್ ಪಿ ಕೊಡಲ್ರು, ಬೀಜ ಇಲ್ಲ ವಾಪಸ್ ಕಳಿಸುತ್ತಾರೆ. ಇವತ್ತು ಮುಂಜಾನೆ 6ಕ್ಕೆ ಬಂದಿದ್ದೆವು. ಇವತ್ತು ಬಿ ಇನ್ನ ಯಾರು ದಿಕ್ಕಿಲ್ರಿ, ಇನ್ನ ಯಾರು ಪತ ಇಲ್ಲ, ಯಾರು ಬಾಕಡೆ ತೆರೆದಿಲ್ಲ ಗೇಟ. 3-4 ದಿನ ಆಯ್ತು. ಹೀಗೆ 3 ದಿನ ಆಯ್ತು ನಮಗೆ. ಹಾಂ ರೀ, ಹೀಗೆ ಬರೋದು ಹೋಗೋದು ನಡೆದಿದ್ದು. ಏನು ಹೇಳತ್ತಾರೆ? ಬೀಜನೇ ಇಲ್ಲ ಅಂತ. ಹಾಂ ರೀ, ಬೀಜ ಇಲ್ಲ, ಟೋಕನ್ ಕೊಟ್ಟಿಲ್ಲ. ಹಾಂ ರೀ, ಬೇಕಂತಾರೆ ಅವರು. ಅವ್ರು ಬೀಜ ಕೊಟ್ಟಾರಿ ಮೊನ್ನೆ 3 ದಿನ ಆಯ್ತು. ಊರಿಗೆ ಹೋಗಿದಾರಿ, ತಂದೆಯವ್ರಿಗೆ ಕಳೆದ್ರೆ ವಾಪಸ್ ಕಳೆದಾರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.